ನೀವು ನಮ್ಮ ಕಾಲೇಜಿಗೆ ಬಂದು MBA ಜಾಯ್ನ್ ಆದರೆ ಲಕ್ಷ ದುಡಿಬಹುದು. ಈ ಕಾಲೇಜಿಗೆ ಜಾಯ್ನ್ ಆದರೆ 5 to 6 lakh ಪ್ಯಾಕೇಜ್ ಸ್ಯಾಲ್ರಿ ಸಿಗುತ್ತೆ. ಹೆಣ್ಮಕ್ಳಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ನ ಬೆಳೆಸ್ತಿದ್ದೀವಿ ವಿತ್ ಕಾನ್ಫಿಡೆನ್ಸ್. ನಾನು ಹೆಣ್ಮಗಳು ಆಗಿ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಶೇರ್ ಮಾಡಿ, ಎಷ್ಟೊಂದು ಜನ ಫೀಮೇಲ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಬೇಡಿ. ನಿಮ್ಮ ಮಕ್ಕಳು ಲೈಫ್ ಸೆಟ್ಲ್ ಆಗೋಂಥ ವಿಡಿಯೋ ಇದು. ನೀವೇನಾರ ಕೆಲಸ ಮಾಡಿರಿ, ರೈತರಾಗಿರಲಿ, ಆಟೋ ಡ್ರೈವರ್ ಆಗಿರಲಿ, ಎಂಥದ್ದೇ ಕೆಲಸ ಮಾಡಿರಿ, ನಿಮ್ಮ ಮಕ್ಕಳು ನೀನು ಕೂರಿಸಿ 2 ವರ್ಷ ಫಾರಿನ್ಗೆ ಹೋಗಿ ಇನ್ಸ್ಟಿಟ್ಯೂಷನಲ್ಲಿ ಕಲ್ತು ಬಂದು 10 ಜನಕ್ಕೆ ಕೆಲಸ ಕೊಡೋ ಥರ ಇಲ್ಲಿ ಪ್ರಿಪೇರ್ ಮಾಡ್ತಾರೆ. 6,000 ಜನಕ್ಕೆ ವಿದ್ಯಾಭ್ಯಾಸ ಕೊಟ್ಟು ಔಟ್ಪುಟ್ ಆಗಿದ್ದಾರೆ. ಸ್ಕಿಲ್ಡ್ ಎಂಪ್ಲಾಯೀಸ್ನ ಕೊಡುಗೆಯಾಗಿ ಕೊಡುವ ಉದ್ದೇಶದಿಂದಾಗಿ MBAನ ನಾವು ಪರಿಚಯಿಸ್ತಾ ಇದ್ದೀವಿ. My dream is we have to give that aspect of world class education in our local Tumkur students ಗೆ ಕೊಡಬೇಕು ಅನ್ನೋ ಡ್ರೀಮ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. We are the first college in Tumkur which have AI integrated curriculum. We have industry collaborations with more than 32 companies. MBA ಈ ಕೋರ್ಸ್ ಮಾಡೋದ್ರ ಬದಲಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗಿ ಹೆಣ್ಮಕ್ಳು ಸೆಕ್ಯೂರ್ಡ್ ಜಾಬ್ನ ತಗೋಬೋದಲ್ಲ, ಗೌರ್ಮೆಂಟ್ ಜಾಬ್. ಸೊ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೋಯ್ತು, ಒಂದು ಕಡೆ ಎಲ್ಲೋ ಪ್ಲೇಸ್ ಆಯಿತು ಅಂತ ಹೇಳಿದ್ರೆ ದೇ ಆರ್ ದ ಎಂಪ್ಲಾಯೀಸ್ ಅಷ್ಟೇ. ಬಟ್ ನಮ್ಮಲ್ಲಿ MBA ಮಾಡಿದಾಗ ಎಂಪ್ಲಾಯರ್ ಆಗಿ ಹೊರಬರ್ಬೋದು, ಸಾವಿರಾರು ಜನಕ್ಕೆ ಕೆಲಸ ಕೊಡ್ಬೋದು. ಬೆಸ್ಟ್ ಎಕ್ಸಾಂಪಲ್ಸ್ ಅಂದರೆ ಸುಧಾ ನಾರಾಯಣ್ ಮೂರ್ತಿ ಅವರು ಇರಬಹುದು. ಎಲ್ಲೋ ಒಂದು ಕಡೆ ಅವರು ಇನ್ಫೋಸಿಸ್ ಅನ್ನೋ ಸಂಸ್ಥೆನ ಬೆಳೆಸಿದಲೆ, ಸೊ ಎಲ್ಲೋ ಒಂದು ಕಡೆ ಕೆಲಸ ಮಾಡಿಕೊಂಡು ಇದ್ದಿದ್ರೆ ಅವರು ಇಷ್ಟು ದಿನ ತನಕನೂ ಅವರು ಎಂಪ್ಲಾಯೀಸ್ ಆಗೇ ಉಳಿತಿದ್ರು. ಎಂಪ್ಲಾಯರ್ ಆಗಕ್ಕಾಗ್ತಾ ಇರಲಿಲ್ಲ, ಅಷ್ಟು ಲಕ್ಷಾಂತರ ಜನಕ್ಕೆ ಕೆಲಸನೂ ಕೊಡೋಕ್ಕಾಗ್ತಾ ಇರಲಿಲ್ಲ. ದ ಬೆಸ್ಟ್ ಎಕ್ಸಾಂಪಲ್ ಅಂದರೆ ವಿನಿತಾ ಸಿಂಗ್, ಶುಗರ್ ಕಾಸ್ಮೆಟಿಕ್ಸ್ ಕಂಪ್ನಿಯವರು. ಸೊ ಅವರು ಕೂಡ ಇದೇ ಥರ ಸ್ಟಾರ್ಟಪ್ಸ್ ಮಾಡಿ ಈಗ ಒಂದು ದೊಡ್ಡ ಕಂಪ್ನಿ ನಡೆಸ್ತಾ ಇದ್ದಾರೆ. ತುಮಕೂರಲ್ಲಿ 25 ವರ್ಷಗಳಿಂದ ವರದರಾಜ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನು ತುಂಬಾ ಕಾಂಟ್ರಿಬ್ಯೂಷನ್ ಮಾಡಿದೆ ಸ್ಟೂಡೆಂಟ್ಸ್ಗೆ ಮತ್ತು ಪೇರೆಂಟ್ಸ್ಗೆ, ನಂಬಿಕೆ ಇಟ್ಟವ್ರಿಗೆ. ಈ ಸರಿ MBA ಕೋರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಇದು ಯಾಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಸರ್? ಅವಶ್ಯಕತೆ ಇತ್ತಾ ನಿಮ್ಮ ಕಾಲೇಜ್ಗೆ ಅಥವಾ ಸ್ಟೂಡೆಂಟ್ಸಿಗೆ ಅವಶ್ಯಕತೆ ಇತ್ತಾ? ಖಂಡಿತವಾಗಿ ಸರ್. ವ್ಯಾವಹಾರಿಕ ಪ್ರಪಂಚ ಪ್ರತಿನಿತ್ಯ ಬದಲಾಗ್ತಾ ಇರುವಂಥ ಚಂಚಲಿತವಾಗಿರುವಂಥ ಪ್ರಪಂಚ. ಪ್ರತಿನಿತ್ಯ ಹೊಸ ಟೆಕ್ನಾಲಜಿ ಬರ್ತಾ ಇದೆ. ಆಮೇಲೆ ಪ್ರತಿನಿತ್ಯ ಗ್ರಾಹಕರ ಮನಸ್ಥಿತಿ ಬದಲಾಗ್ತಾ ಇದೆ, ಅವರ ಆಸೆಗಳು ಬದಲಾಗ್ತಾ ಇದ್ದಾವೆ. ನೀಡ್ಸ್ ಆ್ಯಂಡ್ ವಾಂಟ್ಸ್ ಅಂತ ಹೇಳ್ತೀವಿ ನಾವು. ಮತ್ತು ಇಂಡಸ್ಟ್ರಿಗೆ ಬೇಕಾಗಿರುವಂಥ ನೀಡ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ, ಅದನ್ನು ಪೂರೈಸುವಂಥ ಸಂಸ್ಥೆಗಳು ಬೇಕಾಗಿದೆ. ಅದಕ್ಕೆ ಬೇಕಾಗಿರುವಂಥ ಸ್ಕಿಲ್ ಸೆಟ್ ಇರುವಂಥ ಮತ್ತು ಅದಕ್ಕೆ ಬೇಕಾಗಿರುವಂಥ ಮೈಂಡ್ ಸೆಟ್ ಇರುವಂಥ ವೃತ್ತಿಪರ ವಿದ್ಯಾರ್ಥಿಗಳು ಅಗತ್ಯ ಇದೆ. ಸೊ ಆ ಎಲ್ಲ ಉದ್ದೇಶದಿಂದಾಗಿ ವ್ಯಾವಹಾರಿಕ ಪ್ರಪಂಚದಲ್ಲಿ ಇರುವಂಥ ಬೇಡಿಕೆಯನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ವಿ, ಸ್ಕಿಲ್ಡ್ ಎಂಪ್ಲಾಯೀಸ್ನ ಕೊಡುಗೆಯಾಗಿ ಕೊಡುವ ಉದ್ದೇಶದಿಂದಾಗಿ MBAನ ನಾವು ಪರಿಚಯಿಸ್ತಾ ಇದ್ದೀವಿ ವರದರಾಜ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ವತಿಯಿಂದ. ತುಂಬ ಕಡೆ MBA ಕೋರ್ಸಸ್ ಇದೆ, ವರದರಾಜಗೆ ಯಾಕೆ ಬರಬೇಕು ಸರ್ ಈಗ ಸ್ಟೂಡೆಂಟ್ಸು? ಸರ್, ವರದರಾಜ it is not giving an ordinary MBA degree. It is giving you an MBA wherein you will develop your leadership. ನಿಮ್ಮಲ್ಲಿ ನಾಯಕತ್ವದ ಕೌಶಲ್ಯಗಳನ್ನ ಕಲ್ಪಿಸ್ಕೊಡೋದಕ್ಕಾಗಿ ಮತ್ತು ನಿಮ್ಮಲ್ಲಿರುವಂಥ ನೈಜ ಪ್ರತಿಭೆ ಏನಿರುತ್ತೆ ಆ ಪ್ರತಿಭೆಯನ್ನಷ್ಟೇ ಗುರುತಿಸಿ ಅದಕ್ಕೆ ಬೇಕಾಗಿರುವಂಥ ಆರೈಕೆಯನ್ನು ಮಾಡಿ ನಿಮ್ಮನ್ನು ಹೊರಗಡೆ ಕಾರ್ಪೊರೇಟ್ ಜಗತ್ತಿಗೆ ನಿಮ್ಮನ್ನು ಸದಾ ಸನ್ನದ್ಧರಾಗಿರುವಂಥ ನಾವು ತಯಾರು ಮಾಡುವಂಥ ಉದ್ದೇಶದಿಂದಾಗಿ ನಾವು ನಮ್ಮ MBAನ ಡಿಸೈನ್ ಮಾಡಿದ್ದೇವೆ, ವಿನ್ಯಾಸಗೊಳಿಸಿದ್ದೇವೆ. ಇದರಲ್ಲಿ AI ಫಾರ್ ಮ್ಯಾನೇಜರ್ಸ್. ಈಗ ಇಡೀ ಪ್ರಪಂಚ AI ಭರಿತವಾಗಿದೆ. AIನಿಂದ ರೂಲ್ ಮಾಡಲ್ಪಡ್ತಾ ಇದೆ ಈಗ. ಮತ್ತು ಈ AIನ ನಾವು ಮಾಸ್ಟರ್ ಮಾಡ್ಕೊಳ್ದಲೇ ಹೊರತು ನಾವು ಇಲ್ಲಿ ಸರ್ವೈವ್ ಆಗೋದು ಕಷ್ಟ ಇದೆ. ಸೊ ಹಾಗಾಗಿ ಆ AIನ ನಮ್ಮ ಕರಿಕ್ಯುಲಮ್ನಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ಸ್ಟಾರ್ಟಪ್ ಎಕೋಸಿಸ್ಟಮ್ನ ನಾವು ಪರಿಚಯಿಸ್ತಾ ಇದ್ದೇವೆ. ಅದನ್ನು ಕೂಡ ನಮ್ಮ ಕರಿಕ್ಯುಲಮ್ನಲ್ಲಿ ಪಠ್ಯದಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಮಕ್ಕಳಿಗೆ ಬೇಕಾಗಿರುವಂಥ ಕಾರ್ಪೊರೇಟ್ ಕನೆಕ್ಟ್ ಪ್ರೋಗ್ರಾಮ್ಸ್ ದುಬೈ, ಮಲೇಷಿಯಾ ಮತ್ತು ಸಿಂಗಾಪುರ್ನಲ್ಲಿರುವಂಥ ಒಂದಷ್ಟು ಯೂನಿವರ್ಸಿಟಿಗಳ ಜೊತೆಯಲ್ಲಿ, ವಿಶ್ವವಿದ್ಯಾಲಯಗಳ ಜೊತೆಯಲ್ಲಿ ನಿರಂತರ ಒಡನಾಟದಲ್ಲಿದ್ದೇವೆ. ಮತ್ತು ಅವರುಗಳ ಸಹಕಾರದೊಂದಿಗೆ ನಮ್ಮ ಮಕ್ಕಳ ಮಾರ್ಗದರ್ಶನ ನಡೀತದೆ. ಮತ್ತು ಅಲ್ಲಿ ಇಂಡಸ್ಟ್ರಿಯಲ್ಲಿ ಇರುವಂಥ ವ್ಯಕ್ತಿಗಳ ಜೊತೆಲಿ, ಅಲ್ಲಿರುವಂಥ ಕೆಲವೊಂದಷ್ಟು ಕಂಪ್ನಿಗಳ ಜೊತೆಲಿ ನಾವು ಟೈಅಪ್ ಆಗಿ ಅಲ್ಲಿ ಇಂಟರ್ನ್ಶಿಪ್ಸ್ನ ಮಾಡಿಸುವಂಥ ಯೋಜನೆಗಳು ಕೂಡ ನಾವು ರೂಪಿಸ್ಕೊಂಡಿದ್ದೇವೆ. ನಮಸ್ತೆ, ನನ್ನ ಹೆಸರು ವರುಣ್ ನಸ್ರಣ್ಣ. ಐ ಆಮ್ ದ ಸೆಕ್ರೆಟರಿ ಆಫ್ ವರದರಾಜ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಕಳೆದ 25 ವರ್ಷದಿಂದ ನಮ್ಮ ಗ್ರೂಪು ಹಲವಾರು ಕೋರ್ಸಸ್ ಲೈಕ್ ನರ್ಸಿಂಗ್ ಆಗಿರ್ಬೋದು, ಫಾರ್ಮಸಿ, ಪ್ಯಾರಾಮೆಡಿಕಲ್, ಲಾ, ಈ ಥರ ಬೇರೆ ಬೇರೆ ಕೋರ್ಸಸ್ನಲ್ಲಿ ಸುಮಾರು 6,000 ಜನಕ್ಕೆ ವಿದ್ಯಾಭ್ಯಾಸ ಕೊಟ್ಟು ಔಟ್ಪುಟ್ ಆಗಿದ್ದಾರೆ. ಸೊ ಈ ವರದರಾಜ ಗ್ರೂಪ್ ಅಂದರೆ ಇಟ್ ಈಸ್ ಇನ್ಸ್ಪೈರ್ಡ್ ಬೈ ಮೈ ಗ್ರ್ಯಾಂಡ್ ಫಾದರ್. ನಮ್ಮ ತಾತ ಅವರು ಡಾಕ್ಟರ್ ವರದರಾಜ ಅಸ್ರಣ್ಣ ಅಂತ ಮಂಗಳೂರಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಡಾಕ್ಟರ್ ಆಗಿದ್ದರು. ಅವರು ಮೋರ್ ದ್ಯಾನ್ ಹಿಸ್ ಪ್ರಾಕ್ಟೀಸ್ ಪೂರ್ತಿ ಅವ್ರ ಲೈಫ್ನ ಸೋಷಿಯಲ್ ಸರ್ವಿಸ್ಗೆ ತುಂಬ ಆ ಊರನ್ನು ಉದ್ಧಾರ ಮಾಡಿದ್ದಾರೆ. ಆ ಊರಿನಲ್ಲಿ ಕಿನ್ನಿಗೋಳಿ ಅಂತ ಸಣ್ಣ ಊರಿನಲ್ಲಿ
ಮೊದಲನೇ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್, ಮೊದಲನೇ ಕೋಆಪರೇಟಿವ್ ಬ್ಯಾಂಕ್, ಈ ಥರ ಹಲವಾರು ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ. ಇವರೇ ನಮ್ಮ ಕಾಲೇಜ್ಗೆ ನಮ್ಮ ಇನ್ಸ್ಪಿರೇಷನ್, ನಮ್ಮ ವರದರಾಜ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗೆ. ನಾನು MBA ಓದಿದ್ದು US ಅಲ್ಲಿ ಇನ್ ದ ಬೆಸ್ಟ್ ಕಾಲೇಜ್ ಫಾರ್ ಆಂಟ್ರಪ್ರನರ್ಶಿಪ್, ಬ್ಯಾಪ್ಸನ್ ಕಾಲೇಜ್ ಅಂತ, ಇನ್ ಬಾಸ್ಟನ್, ಮ್ಯಾಸಚೂಸೆಟ್ಸ್. ಸೊ ಐ ವಾಸ್ ವೆರಿ ಇನ್ಸ್ಪೈರ್ಡ್ ಬೈ ದೇರ್ ಲೆವೆಲ್ ಆಫ್ ಟೀಚಿಂಗ್, ದ ಕೈಂಡ್ ಆಫ್ ಆಂಟ್ರಪ್ರಿನರಿಯಲ್ ಮೈಂಡ್ಸೆಟ್ ನಮ್ಮಲ್ಲಿ ಇನ್ಸ್ಟಿಲ್ ಮಾಡಿದಂಥದ್ದು. ಡಿಸೈನ್ ಕೋರ್ಸಸ್, ಡಿಸೈನ್ ಥಿಂಕಿಂಗ್ ಅಂತ ಹಲವಾರು ಬೇರೆ ಬೇರೆ ಮಾಡ್ಯೂಲ್ಸ್ ಇದ್ದಾರೆ, ವಿಚ್ ಈಸ್ ಅದರ್ ದ್ಯಾನ್ ಅ ಟ್ರೆಡಿಷ್ನಲ್ MBA. ನಮ್ಮಲ್ಲಿ ಕಾರ್ಪೊರೇಟ್ ಲೀಡರ್ಶಿಪ್ ಪ್ರೋಗ್ರಾಮ್ ಅಂತ ಮೋರ್ ದ್ಯಾನ್ 60 ಆಂಟ್ರಪ್ರನರ್ಸ್, ಬಿಸ್ನೆಸ್ ಓನರ್ಸ್, ಮ್ಯಾನೇಜರ್ಸ್, ವೈಸ್ ಪ್ರೆಸಿಡೆಂಟ್ಸ್ ಆಫ್ ಸೀನಿಯರ್ ಆ್ಯಂಡ್ ರೆಪ್ಯೂಟೆಡ್ ಕಂಪನೀಸ್ ಜೊತೆ ಟೈಅಪ್ ಮಾಡಿದ್ದೀವಿ. ಸೊ ಟು ಮೇಕ್ ಶ್ಯೂರ್ ದ್ಯಾಟ್ MBA ಶುಡ್ ನಾಟ್ ಬಿ ಅನದರ್ ಡಿಗ್ರಿ, ಇಟ್ ಶುಡ್ ಬಿ ದ ಕೋರ್ಸ್ ವಿಚ್ ವಿಲ್ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್, ಇಟ್ ಶುಡ್ ಬಿ ದ ಕೋರ್ಸ್ ವಿಚ್ ವಿಲ್ ಟ್ರಾನ್ಸ್ಫಾರ್ಮ್ ಯುವರ್ ಪ್ರೊಫೆಷನ್ ಅಂತ. ಆಲ್ಸೋ ಇಟ್ ಈಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಅ ಓನ್ ಬಿಸ್ನೆಸ್. ಸರ್, ನಾನು ಈಗ ನೆಕ್ಸ್ಟ್ ಕ್ವಶನ್ ಏನಂತಂದರೆ, ಸ್ಟಾರ್ಟ್ ಆಗಿ 25 ಇಯರ್ ಆಗಿದೆ. ಸೊ ಮೆನಿ ಕಂಗ್ರ್ಯಾಚುಲೇಷನ್ಸ್ ಆ ವಿಚಾರದಲ್ಲಿ. ನೀವು ಬೇರೆ ಬೇರೆ ಕೋರ್ಸಲ್ಲೆಲ್ಲ ಪ್ರೂವ್ ಆಗಿದ್ದೀರಾ, MBA ಹೊಸ್ದಾಗಿ ಮಾಡ್ತಾ ಇದ್ದೀರಾ. ಹೇಗೆ ಬಿಲೀವ್ ಮಾಡಬೇಕು ಅಂತ ಈಗ ಬರೋಂಥ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು, ಈ ಏನೋ ನಿಮ್ಮಲ್ಲಿ ನಡೆಯೋಂಥ ಇದು ಕ್ಯಾಂಪಸ್ ಸೆಲೆಕ್ಷನ್ಸ್ ಆಗಿರ್ಬೋದು, ಹೇಗೆ ನಡೀತಿ, ಹೆಂಗೆ ಅಶ್ಯೂರೆನ್ಸ್ ಕೊಡ್ತೀರಾ ಅವ್ರಿಗೆ ಅಂತ? Sure, sir. So, as sir told, namdu 25 years of proven excellence ಇದೆ in various subjects like nursing, pharmacy, allied, law, etc. So, ಎಲ್ಲ ಕೋರ್ಸ್ನಲ್ಲಿ ನಮ್ಮದೇ ಆದಂಥ ಯುನೀಕ್ನೆಸ್ ಇದೆ. People, they choose Vardaraja because of a reason. For example, our Viper students have got the best education and industry exposure, industry visits, practical training, etc. ಆ್ಯಂಡ್ ರೀಸೆಂಟಾಗಿ ನಮ್ಮ BCom ಆ್ಯಂಡ್ BCA ಸ್ಟೂಡೆಂಟ್ಸ್ ದೇವ್ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಮಾಡಿಸಿದ್ವಿ. ಮೋರ್ ದ್ಯಾನ್ 180 ಸ್ಟೂಡೆಂಟ್ಸ್ ಹ್ಯಾವ್ ಸೆಕ್ಯೂರ್ಡ್ ದ ಜಾಬ್. ಅದರಲ್ಲಿ 7 ಜನಕ್ಕೆ 5.5 lakhs ಪರ್ ಆ್ಯನಮ್ ಆ್ಯಸ್ ಅ ಫ್ರೆಷರ್ ಸ್ಯಾಲ್ರಿ ಸಿಕ್ಕಿದೆ. ಸೊ ದ ಸೇಮ್ ಥೀಮ್ ವಿ ವಾಂಟ್ ಟು ಕಂಟಿನ್ಯೂ ಫಾರ್ ಅವರ್ ಮಾಸ್ಟರ್ಸ್ ಪ್ರೋಗ್ರಾಮ್. ಮೋರ್ ಓವರ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಫ್ ಸ್ಟಡಿಯಿಂಗ್ ಇನ್ IIM, ಸ್ಟಡಿಯಿಂಗ್ ಇನ್ ಬಾಸ್ಟನ್, combined with our excellent faculty headed by Surendra sir. Also, this curriculum has not been started today, sir. We have been working on this for the last 1.5 years. We have been in touch with many universities, including institutions in 3 foreign countries like Singapore, Malaysia and Dubai. So, this program also includes students to go and visit for 15 to 20 days in these countries to get the ಗ್ಲೋಬಲ್ ಎಕ್ಸ್ಪೋಜರ್. ತುಮಕೂರನ್ನ ಶೈಕ್ಷಣಿಕ ನಾಡು ಅಂತಾರೆ. ನಮ್ಮ ತುಮಕೂರಿನಲ್ಲಿ ಯೂನಿವರ್ಸಿಟಿಗಳಿಗಾಗಿರ್ಬೋದು ಅಥವಾ ಕಾಲೇಜ್ಗಳಿಗಾಗಿರ್ಬೋದು ಬರ ಇಲ್ಲ. ಇದೆಲ್ಲದರ ನಡುವೆ ಒಂದು ವಿಭಿನ್ನವಾಗಿ ಕಾಣೋ ಅಂಥ ಒಂದು ಇನ್ಸ್ಟಿಟ್ಯೂಷನ್ ಯಾವುದು ಅಂತಂದರೆ ನಮ್ಮ ವರದರಾಜ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತಲೇ ಹೇಳ್ಬೋದು. ಈಗಷ್ಟೇ MBAನ ಒಂದು ಇಂಟ್ರೊಡ್ಯೂಸ್ ಮಾಡಿದೆ. ಈ MBA ಸೇರಿದವರು ಫಾರಿನ್ ಕೂಡ ಹೋಗ್ಬೋದು. ಜೊತೆಗೆ ನೀವು ಎಂಪ್ಲಾಯ್ಮೆಂಟನ್ನು ಹುಡಿಕೊಂಡು ಹೋಗೋದ್ರ ಬದಲು ನೀವೇ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡ್ಬೋದು. ಇವತ್ತು ಜಗತ್ತನ್ನು ಆಳ್ತಕ್ಕಂಥದ್ದು AI ಕೂಡ ಕಲಿಸೋ ಅಂಥ ಒಂದು ವಿಶಿಷ್ಟವಾದಂಥ ಒಂದು MBA ಕೋರ್ಸ್ನ ಮಾಡಿದ್ದಾರೆ. ಇವ್ರ ಫ್ಯಾಮಿಲಿ ನೀವು ಹೇಳ್ಬೇಕಂತಂದರೆ ಜನ್ಮಭೂಮಿ ಬೇರೆ, ಕರ್ಮಭೂಮಿ ಬೇರೆ. ಜನ್ಮಭೂಮಿ ಬಂದು ಮಂಗಳೂರಿನಿಂದ ಬಂದಂಥ ವರದರಾಜ ಅವರು ಶ್ರೀಯುತರು, ಅವರು ಬಂದು ಇಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸ್ತಾರೆ. 25 ವರ್ಷಗಳ ಹಿಂದೆ ಪ್ರಾರಂಭ ಆದಂಥ ಈ ಒಂದು ಸಂಸ್ಥೆ 6,000ಕ್ಕೂ ಹೆಚ್ಚು ಜನರನ್ನ ಔಟ್ಪುಟ್ ಕೊಟ್ಟಿರೋಂಥದ್ದು. ಈಗ MBA ಕೋರ್ಸ್ ಮಾಡೋಕೊಟ್ಟಿದೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಮಕ್ಕಳು ಯಾವುದೇ ಡಿಗ್ರಿ ಆಗಿದ್ದರೂ ಕೂಡ MBA ಕೋರ್ಸ್ಗೆ ನೀವು ಜಾಯಿನ್ ಮಾಡಿದ್ದೆ ಆದರೆ ಕೇವಲ 2 ವರ್ಷಗಳಲ್ಲಿ 100 ಜನಗಳಿಗೆ ಕೆಲಸ ಕೊಡೋಂತಹ ಒಂದು ಪ್ರಬುದ್ಧತೆಯನ್ನು ಬೆಳೆಸುತ್ತೆ ಈ ಸಂಸ್ಥೆ ಅಂತ ಹೇಳ್ಬೋದು. ಈ ಥರ ಸೇವೆ ಮಾಡ್ತಾ ಇರೋಂಥ ಇಂಥ ಒಂದು ಕುಟುಂಬಕ್ಕೆ ನಾವೆಲ್ಲ ನೈತಿಕ ಬೆಂಬಲ ಕೊಡಲೇಬೇಕಾಗಿದೆ. ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. MBA ಮಾಡೋಂಥ ಸ್ಟೂಡೆಂಟ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.